Welcome to Ganakaloka YouTube channel. In the last videos, I am explaining the computer science lab programs of first year PUC. ಪಾರ್ಟ್ ಎದಲ್ಲಿ ಟೋಟಲ್ ಆಗಿ 12 ಪ್ರೋಗ್ರಾಮ್ಸ್ ಇದ್ವು. ಆ 12 ಪ್ರೋಗ್ರಾಮ್ಸ್ನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ಬಿ ದಲ್ಲಿ 13 ಪ್ರೋಗ್ರಾಮ್ ಅಂದ್ರೆ ಅಪ್ ಟು 12th ವರೆಗೂ ಪಾರ್ಟ್ ಎ ಪ್ರೋಗ್ರಾಮ್ಸು, ಪಾರ್ಟ್ ಬಿ ದಿಂದ 13th ಅಂದ್ರೆ ಪಾರ್ಟ್ ಬಿ 13th ಇಂದ ಪಾರ್ಟ್ ಬಿ ಪ್ರೋಗ್ರಾಮ್ಸ್ ಬರ್ತವೆ. ಈ ಪಾರ್ಟ್ ಬಿ ಪ್ರೋಗ್ರಾಮ್ಸ್ ಅಲ್ಲಿ ಮೇನ್ ಆಗಿ ಏನ್ ಬರುತ್ತೆ ಅಂದ್ರೆ ಫಸ್ಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ನ ಕ್ರಿಯೇಟ್ ಮಾಡ್ಕೋಬೇಕು. ಅಲ್ಲಿ ನಾವು ಜನರಲ್ ಪ್ರೋಗ್ರಾಮ್ಸ್ ನ ಬರ್ದಿದ್ವಿ, ಬೇಸಿಕ್ ಪ್ರೋಗ್ರಾಮ್ಸ್ ನ. ಇಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂದ್ರೆ ಫಂಕ್ಷನ್ಸ್ ನ ಕ್ರಿಯೇಟ್ ಮಾಡಿ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮ್ ಬರೀಬೇಕು. ಈ 13 ಪ್ರೋಗ್ರಾಮ್ ಏನಿದೆಯಪ್ಪ ಅಂದ್ರೆ ಪೈಥಾನ್ ಪ್ರೋಗ್ರಾಮ್ ಟು ದ ಯೂಸರ್ ಡಿಫೈನ್ಡ್ ಫಂಕ್ಷನ್ ದಟ್ ಆಕ್ಸೆಪ್ಟ್ಸ್ ನೇಮ್ ಅಂಡ್ ಜೆಂಡರ್. ನೇಮು ಮತ್ತೆ ಜೆಂಡರ್ ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಇಫ್ ದ ಪ್ರಿಫಿಕ್ಸ್ ಅಂದ್ರೆ ಮಿಸ್ಟರ್ ಮತ್ತೆ ಮಿಸ್ಟ್ರೆಸ್ ಅಂತ ಹೇಳಿ ನಾವು ಬೇಸ್ಡ್ ಆನ್ ದ ಜೆಂಡರ್ ಅದನ್ನ ಆಡ್ ಮಾಡಬೇಕು. ಈಗ ಅದನ್ನ ಬರೆಯೋಕ್ಕೋಸ್ಕರ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಡಿಎಫ್ ಅನ್ನೋ ಕೀವರ್ಡ್ ನ ಬರಿತೀವಿ. ಎಲ್ಲ ಸ್ಮಾಲ್ ಲೆಟರ್ಸ್ ಅಲ್ಲೇ ಬರಿಬೇಕು. ಡಿಎಫ್ ಅಂತೇಳಿ ಕೀವರ್ಡ್ ನ ಬರಿತೀವಿ. ಈ ಡಿಎಫ್ ಕೀವರ್ಡ್ ಏನಪ್ಪಾ ಅಂದ್ರೆ ಡಿಫೈನ್ ಅಂತ ಅರ್ಥ. ಅಂದ್ರೆ ನಾವು ಯಾವುದೇ ಫಂಕ್ಷನ್ಸ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಫಸ್ಟಿಗೆ ಡಿಎಫ್ ಕೀವರ್ಡ್ ನ ಬರಿತೀವಿ. ಡಿಎಫ್ ಅಂದ್ರೆ ಡಿಫೈನ್ ಪ್ರಿಫಿಕ್ಸ್ ಅಂದ್ರೆ ಒಂದ್ ಯಾವ್ದಾದ್ರು ನಾವು ಇಲ್ಲಿ ಫಂಕ್ಷನ್ ನೇಮ್ ನ ತಗೋಬೇಕು. ಫಂಕ್ಷನ್ ನೇಮ್ ಯಾವ್ದಾದ್ರು ಆಗಿರ್ಬೋದು. ನೀವು ಏನ್ ಕೊಡ್ತಿರೋ ಅದನ್ನೇ ಕೆಳಗಡೆ ಕಾಲಿಂಗ್ ಫಂಕ್ಷನ್ ಯೂಸ್ ಮಾಡಬೇಕು. ಇದು ಕಾಲ್ಡ್ ಫಂಕ್ಷನ್. ಕಾಲಿಂಗ್ ಫಂಕ್ಷನ್ ಕೂಡ ಅದೇ ಫಂಕ್ಷನ್ ನಾವು ಅಂದ್ರೆ ಫಂಕ್ಷನ್ ನೇಮ್ ನ ಯೂಸ್ ಮಾಡೋ. ಪ್ರಿಫಿಕ್ಸ್ ಅನ್ನೋದು ಇಲ್ಲಿ ಫಂಕ್ಷನ್ ನೇಮ್, ಡಿಎಫ್ ಅನ್ನೋದು ಇಸ್ ಎ ಕೀವರ್ಡ್, ಡಿಫೈನ್ ಕೀವರ್ಡ್. ಪ್ರಿಫಿಕ್ಸ್ ನೇಮ್ ಜೆಂಡರ್ ಅಂದ್ರೆ ನಾವು ನೇಮ್ ಮತ್ತೆ ಜೆಂಡರ್ ಬೇಕಾಗಿರೋದ್ರಿಂದ ಇಲ್ಲಿ ನೇಮ್ ಜೆಂಡರ್ ಅಂತೇಳಿ ನಾನು ಆ ವೇರಿಯೇಬಲ್ಸ್ ನೇಮ್ ನ ಬರಿತೀನಿ. ನೆಕ್ಸ್ಟ್ ಕೋಲನ್ ನ ಬರಿಬೇಕು. ಅಂದ್ರೆ ಡಿಎಫ್ ಫಂಕ್ಷನ್ ನೇಮ್ ನ ಕ್ರಿಯೇಟ್ ಮಾಡೋದು ಇದೇ ರೀತಿ. ಫಸ್ಟ್ ಡಿಎಫ್ ಅನ್ನೋ ಕೀವರ್ಡ್, ನೆಕ್ಸ್ಟ್ ಫಂಕ್ಷನ್ ನೇಮ್ ಆದ್ಮೇಲೆ ಇವು ಆರ್ಗ್ಯುಮೆಂಟ್ ಲಿಸ್ಟ್ ಅಂತ ಕರಿತೀವಿ ಅಥವಾ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ನೇಮ್ ಮತ್ತೆ ಜೆಂಡರ್ ನ ಯೂಸ್ ಮಾಡೋದ್ರಿಂದ ನೇಮ್ ಜೆಂಡರ್ ಅಂತ ಬರಿತೀವಿ. ಪ್ಯಾರಂಥೆಸಿಸ್ ಕ್ಲೋಸ್ ಮಾಡಿ ಕೋಲನ್ ನ ಬರಿಬೇಕು. ಇದು ಫಸ್ಟಿಗೆ ನಾವು ಫಂಕ್ಷನ್ಸ್ ನ ಕ್ರಿಯೇಟ್ ಮಾಡೋದು ಅಥವಾ ಡಿಫೈನ್ ಮಾಡೋದು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಕಂಡೀಷನ್ ನ ಬರಿಬೇಕು. ಕಂಡೀಷನ್ ಏನಪ್ಪಾ ಅಂದ್ರೆ ಇಫ್ ಜೆಂಡರ್ ಇಸ್ ಈಕ್ವಲ್ ಟು ಎಂ. ಇಲ್ಲಿ ನಾವು ಜೆಂಡರ್ ಈಸ್ ಈಕ್ವಲ್ ಟು ಸಿಂಗಲ್ ಕೋಟ್ ಅಲ್ಲಿ ಎಂ ಅಂತ ಬರಿತೀವಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಾವು ಸ್ಟ್ರಿಂಗ್ಸ್ ನ ಯೂಸ್ ಮಾಡಬೇಕಾದ್ರೆ ಅಥವಾ ನಾವು ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡಬೇಕಾದ್ರೆ ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್ಸ್ ನ ಬರಿತೀವಿ. ಆರ್ ಜೆಂಡರ್ ಈಸ್ ಈಕ್ವಲ್ ಟು ಸ್ಮಾಲ್ ಎಂ. ಈಗ ನಾವೇನ್ ಮಾಡಿದ್ವಿ, ಫಸ್ಟಿಗೆ ಇಫ್ ಜೆಂಡರ್ ಇಸ್ ಈಕ್ವಲ್ ಟು ಎಂ ಅಂದ್ರೆ ನಾವು ಅಕ್ಸೆಪ್ಟ್ ಮಾಡ್ಕೊಂತಕ್ಕಂತ ಜೆಂಡರು ಮೇಲ್ ಆಗಿದ್ರೆ ಅಂದ್ರೆ ಕ್ಯಾಪಿಟಲ್ ಎಂ ಆದ್ರೂ ಕೊಡ್ಬೋದು, ಯೂಸರು ಸ್ಮಾಲ್ ಎಂ ಆದ್ರೂ ಕೊಡ್ಬೋದು. ಇವೆರಡು ಡಿಫರೆನ್ಸ್. ಯಾಕಂದ್ರೆ ಪೈಥಾನ್ ಅನ್ನೋದು ಇಟ್ ಇಸ್ ಎ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಬಿಕಾಸ್ ಬೋತ್ ಅಪ್ಪರ್ ಕೇಸ್ ಲೆಟರ್ಸ್ ಅಂಡ್ ಲೋಯರ್ ಕೇಸ್ ಲೆಟರ್ಸ್ ಆರ್ ಡಿಫರೆಂಟ್. ಸೊ ನಾವು ಎರಡನ್ನೂ ಮೆನ್ಷನ್ ಮಾಡಬೇಕು. ಇಫ್ ಜೆಂಡರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಂ ಆರ್ ಜೆಂಡರ್ ಇಸ್ ಈಕ್ವಲ್ ಟು ಸ್ಮಾಲ್ ಎಂ ಇದ್ರೆ ಏನ್ ಮಾಡ್ಬೇಕು, ನಾವು ಕೋಲನ್ ಬರಿತೀವಿ. ಇಫ್ ಕಂಡೀಷನ್ ಅಲ್ಲಿ ಕೋಲನ್ ಬರ್ದು ನೆಕ್ಸ್ಟ್ ಏನ್ ಬರಿತೀವಿ, ಪ್ರಿಂಟ್ ಅಂತ ಬರೆದು ನಾವು ಪ್ಯಾರಂಥೆಸಿಸ್ ಒಳಗಡೆ ಪ್ರಿಂಟ್ ಅಂತ ಬರ್ದು ಡಬಲ್ ಕೋಟ್ಸ್ ಬರ್ದು ಹಲೋ ಅನ್ನೋದು ಒಂದು ವರ್ಡ್. ನೆಕ್ಸ್ಟ್ ಮಿಸ್ಟರ್ ನೇಮ್ ಅಂದ್ರೆ ನಾವು ಒಂದು ನೇಮ್ ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಆ ನೇಮ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಆ ಜೆಂಡರ್ ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಜೆಂಡರ್ ಮೇಲ್ ಆಗಿದ್ರೆ ಮಿಸ್ಟರ್ ಅಂತ ಹೇಳಿ ಪ್ರಿಫಿಕ್ಸ್ ಬರ್ಬೇಕು, ಆಡ್ ಆಗ್ಬೇಕು. ಅದಾದ್ಮೇಲೆ ಅವ್ರ ನೇಮ್ ಏನ್ ಕೊಟ್ಟಿರ್ತೀವೋ ಆ ನೇಮು ಆಡ್ ಆಗ್ಬೇಕು. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಫಸ್ಟಿಗೆ ಇಫ್ ಕಂಡೀಷನ್ ಮೇಲ್ ಆಗಿದ್ರೆ ಎಂ ಅಂತ ಬರ್ತೀವಿ. ಅದೇ ಫಾರ್ ಎಕ್ಸಾಂಪಲ್ ನಾವು ಅಕ್ಸೆಪ್ಟ್ ಮಾಡ್ತಕ್ಕಂಥ ಜೆಂಡರ್ ಫಿಮೇಲ್ ಆಗಿದ್ರೆ ಏನ್ ಮಾಡ್ಬೇಕು, ಎಲ್ ಇಫ್ ಅಂತ ಬರ್ತೀವಿ. ಅಂದ್ರೆ ಕಂಡೀಷನ್ ಫಾಲ್ಸ್ ಆದ್ರೆ ಅವಾಗ ಏನ್ ಬರ್ತೀವಿ, ಎಲ್ ಇಫ್ ಜೆಂಡರ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಫ್ ಆರ್ ಜೆಂಡರ್ ಈಸ್ ಈಕ್ವಲ್ ಟು ಸ್ಮಾಲ್ ಎಫ್. ಇವೆರಡು ಆಗಿದ್ರೆ ಅಂದ್ರೆ ನಾವು ಫಸ್ಟಿಗೆ ಮೇಲ್ ತಗೊಂಡ್ವಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್. ನೆಕ್ಸ್ಟ್ ಫಿಮೇಲ್ ತಗೊಂತೀವಿ, ಫಿಮೇಲು
ಕ್ಯಾಪಿಟಲ್ ಎಫ್ ಸ್ಮಾಲ್ ಎಫ್. ಇದು ಆಗಿದ್ರೆ ನಾವೇನು ಬಡಿತೀವಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಸೇಮ್ ಇದನ್ನೇ ಕಾಪಿ ಮಾಡ್ಕೊತೀನಿ ನಾನು, ಸೇಮ್ ಬರೆಯೋದ್ರಿಂದ ನೆಕ್ಸ್ಟು ಇಲ್ಲೇನು ಮಾಡ್ತೀನಿ, ಪ್ರಿಂಟ್ ಫಂಕ್ಷನ್ ಬರೆದು ಇಲ್ಲೇನಾದ್ರು ಫೀಮೇಲ್ ಆಗಿದ್ರೆ ಇಲ್ಲಿ ನಾವೇನು ಬರೀಬೇಕು, ಹಲೋ ಮಿಸ್ ಅಂತೇಳಿ ಬರೀಬೇಕು. ಪ್ರಿಫಿಕ್ಸು ಮಿಸ್ ಅನ್ನೋದನ್ನ ಆ್ಯಡ್ ಮಾಡಬೇಕು. ಹಲೋ ಮಿಸ್ ನೇಮ್ನ ಆ್ಯಡ್ ಆಗುತ್ತೆ. ನೆಕ್ಸ್ಟು ಇವೆರಡು, ಫಾರ್ ಎಕ್ಸಾಂಪಲ್ ಯೂಸರು ಕೊಡುವಾಗ ಎಮ್ ಕೊಡಲಿಲ್ಲ ಅಥವಾ ಎಫ್ ಕೊಡಲಿಲ್ಲ, ಬೇರೆ ಏನಾದರೂ ಲೆಟರ್ಸ್ನ ಕೊಟ್ಟರು ಅಥವಾ ಯಾವುದಾದ್ರೂ ಮಿಸ್ಟೇಕ್ ಆಗಿ ಬೇರೆ ಲೆಟರ್ ಪ್ರೆಸ್ ಆಯಿತು, ಅವಾಗ ಏನು ಬರೀಬೇಕು ಅಂದರೆ ಎಲ್ಸ್ ಪಾರ್ಟ್ನ ಬರೀಬೇಕು. ಎಲ್ಸ್ ಕೋಲನ್ ಬರೆದು ಪ್ರಿಂಟ್ ಫಂಕ್ಷನ್ ಪ್ರಿಂಟ್ ಎಂಟರ್ ಓನ್ಲಿ MRF ಅಂದರೆ ನಾವು ಇಲ್ಲೇನು ಮಾಡಿದ್ವಿ, ಯಾವುದಾದ್ರೂ ಲೆಟರ್ ಮಿಸ್ ಆಗಿ ಪ್ರಿಂಟ್ ಅಥವಾ ಪ್ರೆಸ್ ಆದರೆ ಅವಾಗ ಏನು ಮಾಡ್ತೀವಿ, ಪ್ರಿಂಟ್ ಎಂಟರ್ ಓನ್ಲಿ MRF ಅಂದರೆ ಎಮ್ ಅಥವಾ ಎಫ್ ಮಾತ್ರ ಬರೀರಿ ಜೆಂಡರಲ್ಲಿ ಅಂತೇಳಿ ತಗೊಳ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ನೆಕ್ಸ್ಟು ಎಲ್ಸ್ ಪಾರ್ಟಲ್ಲಿ ನೇಮ್ ಇಸ್ ಈಕ್ವಲ್ ಟು ಅಂದರೆ ಒಂದು ನೇಮ್ನ ಅಕ್ಸೆಪ್ಟ್ ಮಾಡ್ಕೊತೀವಿ. ನೇಮ್ ಇಸ್ ಈಕ್ವಲ್ ಟು ಇನ್ಪುಟ್. ಎಲ್ಸ್ ಪಾರ್ಟ್ ಮುಗಿತು. ಎಲ್ಸ್ ಪಾರ್ಟ್ ಆದಮೇಲೆ ನೇಮ್ ಇಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ಯುವರ್ ನೇಮ್. ಎಂಟರ್ ಯುವರ್ ನೇಮ್ ಕೊಟ್ಟರೆ ನಾವಿಲ್ಲಿ ನೆಕ್ಸ್ಟು ಏನು ಅಕ್ಸೆಪ್ಟ್ ಮಾಡ್ಕೋಬೇಕು, ಜೆಂಡರ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಜೆಂಡರ್ ಇಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ಜೆಂಡರ್. ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಅಂದರೆ ಈಗ ನಾವೇನು ಮಾಡಿದ್ವಿ, ಎರಡು ವ್ಯಾಲ್ಯೂಸ್ನ ರೀಡ್ ಮಾಡಿದ್ವಿ, ಒಂದು ನೇಮು ಮತ್ತು ಇನ್ನೊಂದು ಜೆಂಡರ್. ಇವಾಗ ಏನು ಮಾಡಬೇಕಪ್ಪ ಅಂದರೆ, ಇಲ್ಲೇನು ಫಂಕ್ಷನ್ನ ಕಾಲ್ ಮಾಡಿರ್ತೀವಲ್ಲ ಇದಕ್ಕೆ ಕಾಲಿಂಗ್ ಫಂಕ್ಷನ್ನ ಬರೀಬೇಕು. ಕಾಲಿಂಗ್ ಫಂಕ್ಷನ್ ಯಾವುದಪ್ಪ ಅಂದರೆ, ನಾವು ಕಾಲಿಂಗ್ ಫಂಕ್ಷನ್ ಅದು ಕಾಲಿಂಗ್ ಫಂಕ್ಷನ್ ಏನು ಬರಿತೀವಪ್ಪ ಅಂದರೆ ಪ್ರಿಫಿಕ್ಸ್ ನೇಮ್ ಕಮ ಜೆಂಡರ್. ಇಲ್ಲಿ ಫಸ್ಟಿಗೆ ನಾವು ಫಂಕ್ಷನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಡಿಫೈನ್ ಮಾಡ್ತೀವಿ ಮತ್ತು ಕೋಲನ್ನ ಬರಿತೀವಿ. ಅದಾದಮೇಲೆ ಕಾಲ್ಡ್ ಫಂಕ್ಷನ್ ಬರೀಬೇಕಾದ್ರೆ ಲಾಸ್ಟಿಗೆ ಓನ್ಲಿ ಫಂಕ್ಷನ್ ನೇಮು ಮತ್ತು ಆರ್ಗ್ಯುಮೆಂಟ್ ಲಿಸ್ಟ್ ಅಷ್ಟೇ ಬರಿತೀವಿ. ಕೋಲನ್ನು ಬರೆಯಲ್ಲ, ಡಿಫೈನ್ ಕೀವರ್ಡು ಬರೆಯಲ್ಲ. ಇಷ್ಟು ಬರೆದ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಇದನ್ನು ಪ್ರೋಗ್ರಾಮ್ನ ಸೇವ್ ಮಾಡಬೇಕು. ಇಷ್ಟಕ್ಕೆ ಪ್ರೋಗ್ರಾಮ್ ಮುಗೀತು. ಇಲ್ಲೇನು ಮಾಡಿದ್ವಿ, ಫಸ್ಟು ಪ್ರಿಫಿಕ್ಸ್ ಅನ್ನೋ ಫಂಕ್ಷನ್ನ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟು ಆರ್ಗ್ಯುಮೆಂಟ್ ಲಿಸ್ಟ್ ನೇಮ್ ಕಮ ಜೆಂಡರ್ ಅಂತ ತಗೊಂಡ್ವಿ. ನೆಕ್ಸ್ಟು ಜೆಂಡರ್ ಇಸ್ ಈಕ್ವಲ್ ಟು ಕಂಡೀಷನ್ನ ಬರೆದ್ವಿ. ಜೆಂಡರ್ ಇಸ್ ಈಕ್ವಲ್ ಟು ಮೇಲ್ ಎಮ್ ಆಗಿದ್ರೆ ಹಲೋ ಮಿಸ್ಟರ್ ನೇಮ್ ಅಂತ ಬರೀಬೇಕು. ನೆಕ್ಸ್ಟ್ ಜೆಂಡರ್ ಎಫ್ ಇದ್ರೆ ಹಲೋ ಮಿಸ್ ಅಂತೇಳಿ ಪ್ರಿಫಿಕ್ಸ್ನ ಆ್ಯಡ್ ಮಾಡಬೇಕು. ಇವೆರಡೂ ಆಗಿಲ್ಲ ಅಂದರೆ ಎಂಟರ್ ಓನ್ಲಿ MRF ಅಂದರೆ ಯಾವುದಾದ್ರೂ ಎರಡರಲ್ಲಿ ಒಂದು ಮಾತ್ರ MR ಅಥವಾ ಎಫ್ ಅನ್ನೋ ಜೆಂಡರ್ನ ಬರೀರಿ ಅಂತ. ನೆಕ್ಸ್ಟ್ ನೇಮ್ ಇಸ್ ಈಕ್ವಲ್ ಟು ಎಂಟರ್ ಯುವರ್ ನೇಮ್ ಇನ್ಪುಟ್ ಮಾಡ್ಕೊತೀವಿ ಮತ್ತು ಜೆಂಡರ್ನ ಇನ್ಪುಟ್ ಮಾಡ್ಕೊತೀವಿ. ಈಗ ಇದನ್ನು ಪ್ರೋಗ್ರಾಮ್ನ ನಾವು ಡೈರೆಕ್ಟಾಗಿ ರನ್ ಮಾಡಿದರೆ ಅದೇನು ಕೇಳುತ್ತೆ, ಫಸ್ಟು ಸೇವ್ ಮಾಡಿರಿ ಅಂತ ಕೇಳುತ್ತೆ. ಸೇವ್ ಮಾಡಬೇಕಾದ್ರೆ ಫಸ್ಟು ಫಾರ್ ಎಕ್ಸಾಂಪಲ್ ನಾನು B13 ಅಂತೇಳಿ ಬರ್ತೀನಿ. ಅಂದರೆ ಲ್ಯಾಬ್ 13 ಪಾರ್ಟ್ ಬಿನಲ್ಲಿ 13 ಪ್ರೋಗ್ರಾಮ್ ಅಂತ ಯಾವುದಾದ್ರೂ ಬರಿಬೋದು. .py ಅನ್ನೋ ಎಕ್ಸ್ಟೆನ್ಷನ್ ಮಾತ್ರ ಬರಿಬೇಕು. ನೆಕ್ಸ್ಟ್ ಇದನ್ನು ಸೇವ್ ಮಾಡಿ ರನ್ ಕೊಟ್ಟರೆ ಹೇಗೆ ಅದೇನು ಕೇಳುತ್ತೆ, ಎಂಟರ್ ಯುವರ್ ನೇಮ್ ಅಂತ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ನಾನು ನನ್ನ ನೇಮ್ನ ಕೊಡ್ತೀನಿ ರುದ್ರಸ್ವಾಮಿ ಅಂತ. ಜೆಂಡರ್ ಕೇಳುತ್ತೆ, ಮೇಲ್ ಅಂತ ಕೊಡ್ತೀನಿ. ಹಲೋ ಮಿಸ್ಟರ್ ರುದ್ರಸ್ವಾಮಿ ಅಂತ ಪ್ರಿಂಟ್ ಆಗುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಫೀಮೇಲ್ ನೇಮ್ನ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಇದನ್ನು ರನ್ ಮಾಡಿ ಎಂಟರ್ ಯುವರ್ ನೇಮ್ ಅಂತ ಕೊಟ್ಟಾಗ ರಾಣಿ ಅಂತ ಕೊಟ್ಟರೆ, ಇಲ್ಲಿ ಜೆಂಡರ್ ಫೀಮೇಲ್ ಅಂತ ಕೊಟ್ಟರೆ ಅದೇನು ಕೊಡುತ್ತೆ, ಹಲೋ ಮಿಸ್ ರಾಣಿ ಅಂತ ಕೊಡುತ್ತೆ. ಅಥವಾ ನಾವು ಬೇರೆ ಲೆಟರ್ ಯಾವುದಾದ್ರೂ ಪ್ರೆಸ್ ಮಾಡಿದ್ರೆ ಅಥವಾ ಬೇರೆ ಲೆಟರ್ ಯಾವುದಾದ್ರೂ ಕೊಟ್ಟರೆ ಏನು ಬರುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಯಾವುದೋ ಒಂದು ನೇಮ್ ಕೊಡ್ತೀನಿ, ರಾಜ್ ಅಂತ ಕೊಡ್ತೀನಿ. ನೆಕ್ಸ್ಟು ಜೆಂಡರು ಎಚ್ ಅಂತ ಕೊಡ್ತೀನಿ. ಸುಮ್ಮನೆ ಯಾವುದಾದೊಂದು ಲೆಟರ್ ಕೊಡ್ತೀನಿ. ಅವಾಗ ಏನು ಕೊಡುತ್ತದು, ಎಂಟರ್ ಓನ್ಲಿ MRF ಅಂತ ಕೊಡುತ್ತೆ. ಅಂದರೆ ನಾವು ಜೆಂಡರ್ನ ಎಂಟ್ರಿ ಮಾಡುವಾಗ ಎಮ್ ಕೊಡಬೇಕು ಅಥವಾ ಎಫ್ ಕೊಡಬೇಕು. ಕೊಟ್ಟರೆ ಮಾತ್ರ ನಮಗೆ ಪ್ರಿಫಿಕ್ಸು ಆ್ಯಡ್ ಆಗುತ್ತೆ. ಬೇರೆ ಲೆಟರ್ ಯಾವುದಾದ್ರೂ ಕೊಟ್ಟರೆ
ಅದು ನಮಗೆ ಏನು ಕೊಡುತ್ತೆ, ಎಂಟರ್ ಓನ್ಲಿ MF ಅಂತೇಳಿ ಎರರ್ ಮೆಸೇಜ್ನ ಡಿಸ್ಪ್ಲೇ ಮಾಡುತ್ತೆ. ಇದು 13th ಪ್ರೋಗ್ರಾಮ್. ಇದೇ ರೀತಿ ನೆಕ್ಸ್ಟ್ ಪ್ರೋಗ್ರಾಮ್ 14th ಪ್ರೋಗ್ರಾಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಯಾರ್ಯಾರು ಈ ಚಾನಲ್ಗೆ, ಗಣಕಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿರಿ. ನಾನು ಮಾಡ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ವಿಡಿಯೋಸ್ ಎಲ್ಲ ನಿಮಗೆ ಡಿಸ್ಪ್ಲೇ ನೋಟಿಫಿಕೇಶನ್ ಬರುತ್ತೆ.